ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಯಶ್ವಿತಾ. ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದು ಪಾತ್ರೆ ಇಟ್ಕೊಂಡು 2 ಗ್ಲಾಸು ಅಕ್ಕಿ ಹಾಕ್ಕೊಳ್ಳಿ. ನಾನು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಹಾಕ್ಕೊಳ್ಳಿ ಅಕ್ಕಿನ ಈ ಥರ. ಆಮೇಲೆ ಹಾಫ್ ಬೌಲು ಉದ್ದಿನಬೇಳೆ ಹಾಕ್ಕೋಬೇಕು. ಹಾಫ್ ಬೌಲ್ ಹಾಕ್ಕೊಳ್ಳಿ ಸಾಕು. ನಾನು ಹಾಫ್ ಬೌಲ್ ಹಾಕ್ಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು. ಆಮೇಲೆ ಮೆಂತ್ಯ ಹಾಕ್ಕೋಬೇಕು. ಮೆಂತ್ಯನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಮೆಂತ್ಯನ. ಇದಕ್ಕೆ ಮೆಂತ್ಯ ಹಾಕ್ಕೋಬೇಕು ನೋಡಿ, ಸ್ವಲ್ಪ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಬೇಕು. 2 ಗ್ಲಾಸ್ ವಾಟರ್ ಹಾಕಿ ವಾಶ್ ಮಾಡಬೇಕು. 2 ಗ್ಲಾಸ್ ವಾಟರ್ ಹಾಕ್ಕೊಳ್ಳಿ ಈ ಥರ. 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇದನ್ನು ವಾಶ್ ಮಾಡಿಕೊಂಡು ಈ ಥರ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿಕೊಂಡು ಮತ್ತೆ ಇದಕ್ಕೆ ನೆನೆಯೋಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಇಡಬೇಕು. ನೀವೊಂದು ಮಾರ್ನಿಂಗ್ 10 ಗಂಟೆಗೆ ನೆನೆ ಹಾಕಿದ್ದೀರಾ ಅಂದರೆ ಸಂಜೆನೇ ಇಲ್ವಾ ನೈಟು ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇದಕ್ಕೆ ಇವಾಗ ನೆನೆಯೋಕ್ಕೆ ಇಟ್ಟಿದ್ನಲ್ಲ, ಸಂಜೆ ಈ ಥರ ನೆಂದಿದೆ ಇದು. ಇದಕ್ಕೆ ಸ್ವಲ್ಪ ರೈಸ್ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ. ನಾನು ರುಬ್ಬಿ ಇಟ್ಟಿದ್ದೆ, ಒಂದು 10 ಗಂಟೆಗೆ ನೆನೆಸಿಟ್ಟಿದ್ದೆ. ಆಮೇಲೆ ಒಂದು 9 o'clock ಹಿಂಗೆ ಅದನ್ನು ಸ್ವಲ್ಪ ರೈಸ್ ಹಾಕಿ ರುಬ್ಕೊಂಡು ಮುಚ್ಚಿ ಇಟ್ಟಿದ್ದೆ ಹಿಟ್ಟನ್ನು. ನೋಡಿ ಬೆಳಗ್ಗೆ ನೋಡಿದ್ರೆ ಈ ಥರ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಸೋಡಾ ಕೂಡ ಮಿಕ್ಸ್ ಮಾಡಿಲ್ಲ, ಸೋಡಾ ಯೂಸ್ ಮಾಡ್ಕೊಂಡಿಲ್ಲ, ನಾನು ಹಾಗೆ ಮಾಡಿದ್ದು. ಅದನ್ನೇ ಒಂದು 10 ಗಂಟೆಗೆ ಮಾರ್ನಿಂಗ್ ನೆನೆಸಿಡಿ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯನ. ಆಮೇಲೆ ಒಂದು ನೈಟ್ ಒಂದು 9 o'clock ಹಿಂಗೆ ಅದನ್ನು ಸ್ವಲ್ಪ ರೈಸ್ ಹಾಕ್ಕೊಂಡು ರುಬ್ಕೊಂಡು ಮುಚ್ಚಿಡಿ ನೈಟು. ತುಂಬ ಚೆನ್ನಾಗಿ ಬರುತ್ತೆ. ಈ ಥರನೇ ಹಿಟ್ಟು ಬರುತ್ತೆ ನೋಡಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.